ರಾಜ್ಯದಲ್ಲಿ ಒಂದಷ್ಟು ಆಘಾತಕಾರಿ ವರದಿಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾದ ವರದಿ ಏನು ಅಂದರೆ, ರಾಜ್ಯದಲ್ಲಿರ್ತಕ್ಕಂಥ 12 ನದಿಗಳು ಸಂಪೂರ್ಣವಾಗಿ ಮಲಿನವಾಗಿರ್ತಕ್ಕಂಥದ್ದು. ಕುಡಿಯೋದ ನೀರು ಕೂಡ ಅಲ್ಲಿ ಸಂಪೂರ್ಣವಾಗಿ ಮಲಿನವಾಗಿದೆ. ಕುಡಿಯೋದ ನೀರು ಕೂಡ ಯೋಗ್ಯ ಇಲ್ಲ ಅನ್ನೋ ವರದಿ ಬಂದಿರತಕ್ಕಂಥದ್ದು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಬಳ್ಳಾರಿಯಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಾನೀಗ ನೇರವಾಗಿ ತುಂಗಭದ್ರಾ ನದಿಯಲ್ಲಿದ್ದೇನೆ. ಸಂಪೂರ್ಣವಾಗಿ ನದಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಈ ಒಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವೀಗ ತೆಪ್ಪದ ಮೂಲಕ ಬಂದು ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಮುಂಭಾಗ ಇರತಕ್ಕಂಥ ಒಂದು ಡ್ರೈನೇಜ್ ನೀರು. ಈ ರೀತಿಯಾಗಿ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಇದು ಕೇವಲ ಡ್ರೈನೇಜ್ ನೀರು ಅಷ್ಟೇ ಅಲ್ಲ, ಈ ನದಿಗೆ ಸೇರ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬೇರೆ ಬೇರೆ ಕೆಮಿಕಲ್ ಫ್ಯಾಕ್ಟ್ರಿಗಳ ನೀರು ಕೂಡ ಈ ನದಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನದಿ ಮಲಿನವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ತುಂಗಭದ್ರಾ ನದಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಇದರಲ್ಲಿರ್ತಕ್ಕಂಥ ನೀರು ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲ. ಈ ಬಗ್ಗೆ ಒಂದು ವರದಿಯನ್ನು ಅಥವಾ ಪರೀಕ್ಷೆಯನ್ನು ಮಾಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಜನರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಈ ಭಾಗದ ಜನರು ಇದೇ ನೀರನ್ನು ಕುಡಿಯೋದಕ್ಕೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ನೀರನ್ನು ಅಂದರೆ ಬರ್ತಾ ಇರ್ತಕ್ಕಂಥ ಡ್ರೈನೇಜ್ ನೀರನ್ನು ಫಿಲ್ಟರ್ ಮಾಡಿಸ್ತಾ ಇಲ್ಲ. ಒಳಚರಂಡಿಯಿಂದ ಏನು ನೀರು ಬರುತ್ತೆ ಆ ನೀರನ್ನು ಫಿಲ್ಟರ್ ಮಾಡಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ನಿಜಕ್ಕೂ ಆಘಾತಕಾರಿ ಅಂಶ ಇದು. ಇದೇ ರೀತಿಯಾಗಿ ನೇರವಾಗಿ ಸಂಪೂರ್ಣವಾಗಿ ಚರಂಡಿ ನೀರನ್ನು ಈ ಭಾಗದಲ್ಲಿ ಬಿಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿಯ ನೀರು ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಸಂಪೂರ್ಣವಾಗಿ ಹಸಿರಾಗಿರ್ತಕ್ಕಂಥದ್ದು. ಈ ನೀರನ್ನು ನಿಜಕ್ಕೂ ಕೈ ಹಿಡೋದಕ್ಕೂ ಕೂಡ ಬೇಸರ ಅನ್ಸತ್ತೆ. ಆದರೂ ಕೂಡ ನಾವು ಅನಿವಾರ್ಯವಾಗಿ ಈ ದೃಶ್ಯವನ್ನು ನಾನು ನಿಮಗೆ ತೋರಿಸಲೇಬೇಕಾಗುತ್ತೆ. ಯಾಕಾಗಿ ಅಂದರೆ ಇದನ್ನು ಸಾವಿರಾರು ಜನ ಕುಡಿತಾರೆ. ಆದರೆ ಈ ಫಿಲ್ಟರ್ ಮಾಡದೆ ಈ ನೀರನ್ನು ಕುಡಿದ್ರೆ ನಿಜಕ್ಕೂ ದೊಡ್ಡ ಅನಾರೋಗ್ಯ ಉಂಟಾಗುತ್ತೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ನೀರು. ಇದೇ ರೀತಿಯಾಗಿ ಮುಂದುವರೆದ್ರೆ ಜನರಿಗೆ ಅನಾರೋಗ್ಯ ಕಾಡೋದಂತೂ ಫಿಕ್ಸ್. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದಲ್ಲಿ ಒಂದಷ್ಟು ಆಘಾತಕಾರಿ ವರದಿಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾದ ವರದಿ ಏನು ಅಂದರೆ, ರಾಜ್ಯದಲ್ಲಿರ್ತಕ್ಕಂಥ 12 ನದಿಗಳು ಸಂಪೂರ್ಣವಾಗಿ ಮಲಿನವಾಗಿರ್ತಕ್ಕಂಥದ್ದು. ಕುಡಿಯೋದ ನೀರು ಕೂಡ ಅಲ್ಲಿ ಸಂಪೂರ್ಣವಾಗಿ ಮಲಿನವಾಗಿದೆ. ಕುಡಿಯೋದ ನೀರು ಕೂಡ ಯೋಗ್ಯ ಇಲ್ಲ ಅನ್ನೋ ವರದಿ ಬಂದಿರತಕ್ಕಂಥದ್ದು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಬಳ್ಳಾರಿಯಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಾನೀಗ ನೇರವಾಗಿ ತುಂಗಭದ್ರಾ ನದಿಯಲ್ಲಿದ್ದೇನೆ. ಸಂಪೂರ್ಣವಾಗಿ ನದಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಈ ಒಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವೀಗ ತೆಪ್ಪದ ಮೂಲಕ ಬಂದು ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಮುಂಭಾಗ ಇರತಕ್ಕಂಥ ಒಂದು ಡ್ರೈನೇಜ್ ನೀರು. ಈ ರೀತಿಯಾಗಿ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಇದು ಕೇವಲ ಡ್ರೈನೇಜ್ ನೀರು ಅಷ್ಟೇ ಅಲ್ಲ, ಈ ನದಿಗೆ ಸೇರ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬೇರೆ ಬೇರೆ ಕೆಮಿಕಲ್ ಫ್ಯಾಕ್ಟ್ರಿಗಳ ನೀರು ಕೂಡ ಈ ನದಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನದಿ ಮಲಿನವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ತುಂಗಭದ್ರಾ ನದಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಇದರಲ್ಲಿರ್ತಕ್ಕಂಥ ನೀರು ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲ. ಈ ಬಗ್ಗೆ ಒಂದು ವರದಿಯನ್ನು ಅಥವಾ ಪರೀಕ್ಷೆಯನ್ನು ಮಾಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಜನರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಈ ಭಾಗದ ಜನರು ಇದೇ ನೀರನ್ನು ಕುಡಿಯೋದಕ್ಕೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ನೀರನ್ನು ಅಂದರೆ ಬರ್ತಾ ಇರ್ತಕ್ಕಂಥ ಡ್ರೈನೇಜ್ ನೀರನ್ನು ಫಿಲ್ಟರ್ ಮಾಡಿಸ್ತಾ ಇಲ್ಲ. ಒಳಚರಂಡಿಯಿಂದ ಏನು ನೀರು ಬರುತ್ತೆ ಆ ನೀರನ್ನು ಫಿಲ್ಟರ್ ಮಾಡಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ನಿಜಕ್ಕೂ ಆಘಾತಕಾರಿ ಅಂಶ ಇದು. ಇದೇ ರೀತಿಯಾಗಿ ನೇರವಾಗಿ ಸಂಪೂರ್ಣವಾಗಿ ಚರಂಡಿ ನೀರನ್ನು ಈ ಭಾಗದಲ್ಲಿ ಬಿಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿಯ ನೀರು ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಸಂಪೂರ್ಣವಾಗಿ ಹಸಿರಾಗಿರ್ತಕ್ಕಂಥದ್ದು. ಈ ನೀರನ್ನು ನಿಜಕ್ಕೂ ಕೈ ಹಿಡೋದಕ್ಕೂ ಕೂಡ ಬೇಸರ ಅನ್ಸತ್ತೆ. ಆದರೂ ಕೂಡ ನಾವು ಅನಿವಾರ್ಯವಾಗಿ ಈ ದೃಶ್ಯವನ್ನು ನಾನು ನಿಮಗೆ ತೋರಿಸಲೇಬೇಕಾಗುತ್ತೆ. ಯಾಕಾಗಿ ಅಂದರೆ ಇದನ್ನು ಸಾವಿರಾರು ಜನ ಕುಡಿತಾರೆ. ಆದರೆ ಈ ಫಿಲ್ಟರ್ ಮಾಡದೆ ಈ ನೀರನ್ನು ಕುಡಿದ್ರೆ ನಿಜಕ್ಕೂ ದೊಡ್ಡ ಅನಾರೋಗ್ಯ ಉಂಟಾಗುತ್ತೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ನೀರು. ಇದೇ ರೀತಿಯಾಗಿ ಮುಂದುವರೆದ್ರೆ ಜನರಿಗೆ ಅನಾರೋಗ್ಯ ಕಾಡೋದಂತೂ ಫಿಕ್ಸ್. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದಲ್ಲಿ ಒಂದಷ್ಟು ಆಘಾತಕಾರಿ ವರದಿಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾದ ವರದಿ ಏನು ಅಂದರೆ, ರಾಜ್ಯದಲ್ಲಿರ್ತಕ್ಕಂಥ 12 ನದಿಗಳು ಸಂಪೂರ್ಣವಾಗಿ ಮಲಿನವಾಗಿರ್ತಕ್ಕಂಥದ್ದು. ಕುಡಿಯೋದ ನೀರು ಕೂಡ ಅಲ್ಲಿ ಸಂಪೂರ್ಣವಾಗಿ ಮಲಿನವಾಗಿದೆ. ಕುಡಿಯೋದ ನೀರು ಕೂಡ
ಯೋಗ್ಯ ಇಲ್ಲ ಅನ್ನೋ ವರದಿ ಬಂದಿರತಕ್ಕಂಥದ್ದು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಬಳ್ಳಾರಿಯಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಾನೀಗ ನೇರವಾಗಿ ತುಂಗಭದ್ರಾ ನದಿಯಲ್ಲಿದ್ದೇನೆ. ಸಂಪೂರ್ಣವಾಗಿ ನದಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಈ ಒಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವೀಗ ತೆಪ್ಪದ ಮೂಲಕ ಬಂದು ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಮುಂಭಾಗ ಇರತಕ್ಕಂಥ ಒಂದು ಡ್ರೈನೇಜ್ ನೀರು. ಈ ರೀತಿಯಾಗಿ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಇದು ಕೇವಲ ಡ್ರೈನೇಜ್ ನೀರು ಅಷ್ಟೇ ಅಲ್ಲ, ಈ ನದಿಗೆ ಸೇರ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬೇರೆ ಬೇರೆ ಕೆಮಿಕಲ್ ಫ್ಯಾಕ್ಟ್ರಿಗಳ ನೀರು ಕೂಡ ಈ ನದಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನದಿ ಮಲಿನವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ತುಂಗಭದ್ರಾ ನದಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಇದರಲ್ಲಿರ್ತಕ್ಕಂಥ ನೀರು ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲ. ಈ ಬಗ್ಗೆ ಒಂದು ವರದಿಯನ್ನು ಅಥವಾ ಪರೀಕ್ಷೆಯನ್ನು ಮಾಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಜನರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಈ ಭಾಗದ ಜನರು ಇದೇ ನೀರನ್ನು ಕುಡಿಯೋದಕ್ಕೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ನೀರನ್ನು ಅಂದರೆ ಬರ್ತಾ ಇರ್ತಕ್ಕಂಥ ಡ್ರೈನೇಜ್ ನೀರನ್ನು ಫಿಲ್ಟರ್ ಮಾಡಿಸ್ತಾ ಇಲ್ಲ. ಒಳಚರಂಡಿಯಿಂದ ಏನು ನೀರು ಬರುತ್ತೆ ಆ ನೀರನ್ನು ಫಿಲ್ಟರ್ ಮಾಡಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ನಿಜಕ್ಕೂ ಆಘಾತಕಾರಿ ಅಂಶ ಇದು. ಇದೇ ರೀತಿಯಾಗಿ ನೇರವಾಗಿ ಸಂಪೂರ್ಣವಾಗಿ ಚರಂಡಿ ನೀರನ್ನು ಈ ಭಾಗದಲ್ಲಿ ಬಿಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿಯ ನೀರು ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಸಂಪೂರ್ಣವಾಗಿ ಹಸಿರಾಗಿರ್ತಕ್ಕಂಥದ್ದು. ಈ ನೀರನ್ನು ನಿಜಕ್ಕೂ ಕೈ ಹಿಡೋದಕ್ಕೂ ಕೂಡ ಬೇಸರ ಅನ್ಸತ್ತೆ. ಆದರೂ ಕೂಡ ನಾವು ಅನಿವಾರ್ಯವಾಗಿ ಈ ದೃಶ್ಯವನ್ನು ನಾನು ನಿಮಗೆ ತೋರಿಸಲೇಬೇಕಾಗುತ್ತೆ. ಯಾಕಾಗಿ ಅಂದರೆ ಇದನ್ನು ಸಾವಿರಾರು ಜನ ಕುಡಿತಾರೆ. ಆದರೆ ಈ ಫಿಲ್ಟರ್ ಮಾಡದೆ ಈ ನೀರನ್ನು ಕುಡಿದ್ರೆ ನಿಜಕ್ಕೂ ದೊಡ್ಡ ಅನಾರೋಗ್ಯ ಉಂಟಾಗುತ್ತೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ನೀರು. ಇದೇ ರೀತಿಯಾಗಿ ಮುಂದುವರೆದ್ರೆ ಜನರಿಗೆ ಅನಾರೋಗ್ಯ ಕಾಡೋದಂತೂ ಫಿಕ್ಸ್. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದಲ್ಲಿ ಒಂದಷ್ಟು ಆಘಾತಕಾರಿ ವರದಿಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾದ ವರದಿ ಏನು ಅಂದರೆ, ರಾಜ್ಯದಲ್ಲಿರ್ತಕ್ಕಂಥ 12 ನದಿಗಳು ಸಂಪೂರ್ಣವಾಗಿ ಮಲಿನವಾಗಿರ್ತಕ್ಕಂಥದ್ದು. ಕುಡಿಯೋದ ನೀರು ಕೂಡ ಅಲ್ಲಿ ಸಂಪೂರ್ಣವಾಗಿ ಮಲಿನವಾಗಿದೆ. ಕುಡಿಯೋದ ನೀರು ಕೂಡ ಯೋಗ್ಯ ಇಲ್ಲ ಅನ್ನೋ ವರದಿ ಬಂದಿರತಕ್ಕಂಥದ್ದು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಬಳ್ಳಾರಿಯಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಾನೀಗ ನೇರವಾಗಿ ತುಂಗಭದ್ರಾ ನದಿಯಲ್ಲಿದ್ದೇನೆ. ಸಂಪೂರ್ಣವಾಗಿ ನದಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಈ ಒಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವೀಗ ತೆಪ್ಪದ ಮೂಲಕ ಬಂದು ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಮುಂಭಾಗ ಇರತಕ್ಕಂಥ ಒಂದು ಡ್ರೈನೇಜ್ ನೀರು. ಈ ರೀತಿಯಾಗಿ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಇದು ಕೇವಲ ಡ್ರೈನೇಜ್ ನೀರು ಅಷ್ಟೇ ಅಲ್ಲ, ಈ ನದಿಗೆ ಸೇರ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬೇರೆ ಬೇರೆ ಕೆಮಿಕಲ್ ಫ್ಯಾಕ್ಟ್ರಿಗಳ ನೀರು ಕೂಡ ಈ ನದಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನದಿ ಮಲಿನವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ತುಂಗಭದ್ರಾ ನದಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಇದರಲ್ಲಿರ್ತಕ್ಕಂಥ ನೀರು ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲ. ಈ ಬಗ್ಗೆ ಒಂದು ವರದಿಯನ್ನು ಅಥವಾ ಪರೀಕ್ಷೆಯನ್ನು ಮಾಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಜನರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಈ ಭಾಗದ ಜನರು ಇದೇ ನೀರನ್ನು ಕುಡಿಯೋದಕ್ಕೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ನೀರನ್ನು ಅಂದರೆ ಬರ್ತಾ ಇರ್ತಕ್ಕಂಥ ಡ್ರೈನೇಜ್ ನೀರನ್ನು ಫಿಲ್ಟರ್ ಮಾಡಿಸ್ತಾ ಇಲ್ಲ. ಒಳಚರಂಡಿಯಿಂದ ಏನು ನೀರು ಬರುತ್ತೆ ಆ ನೀರನ್ನು ಫಿಲ್ಟರ್ ಮಾಡಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ನಿಜಕ್ಕೂ ಆಘಾತಕಾರಿ ಅಂಶ ಇದು. ಇದೇ ರೀತಿಯಾಗಿ ನೇರವಾಗಿ ಸಂಪೂರ್ಣವಾಗಿ ಚರಂಡಿ ನೀರನ್ನು ಈ ಭಾಗದಲ್ಲಿ ಬಿಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿಯ ನೀರು ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಸಂಪೂರ್ಣವಾಗಿ ಹಸಿರಾಗಿರ್ತಕ್ಕಂಥದ್ದು. ಈ ನೀರನ್ನು ನಿಜಕ್ಕೂ ಕೈ ಹಿಡೋದಕ್ಕೂ ಕೂಡ ಬೇಸರ ಅನ್ಸತ್ತೆ. ಆದರೂ ಕೂಡ ನಾವು ಅನಿವಾರ್ಯವಾಗಿ ಈ ದೃಶ್ಯವನ್ನು ನಾನು ನಿಮಗೆ ತೋರಿಸಲೇಬೇಕಾಗುತ್ತೆ. ಯಾಕಾಗಿ ಅಂದರೆ ಇದನ್ನು ಸಾವಿರಾರು ಜನ ಕುಡಿತಾರೆ. ಆದರೆ ಈ ಫಿಲ್ಟರ್ ಮಾಡದೆ ಈ ನೀರನ್ನು ಕುಡಿದ್ರೆ ನಿಜಕ್ಕೂ ದೊಡ್ಡ ಅನಾರೋಗ್ಯ ಉಂಟಾಗುತ್ತೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ನೀರು. ಇದೇ ರೀತಿಯಾಗಿ ಮುಂದುವರೆದ್ರೆ ಜನರಿಗೆ ಅನಾರೋಗ್ಯ ಕಾಡೋದಂತೂ ಫಿಕ್ಸ್. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.